ಸರ್, ಆರ್ ಎಸ್ ಎಸ್ನ ಶಾಖೆ ಅಂತಂದ್ರೆ ಏನು? ಶಾಖೆ ಅನ್ನುವಂಥದ್ದು ಇಂಗ್ಲೀಷ್ನಲ್ಲಿ ಸಾಮಾನ್ಯವಾಗಿ ನಾವು ಬ್ರಾಂಚಸ್ ಅಂತ ಏನು ಕರಿತೀವಿ, ಅದೇ ರೀತಿಯ ಶಬ್ದದ ಅರ್ಥನೇ ಇಲ್ಲಿ ಇರುವಂಥದ್ದು ಶಾಖೆಗಳು. ಆ ರೀತಿಯ ಅರ್ಥನೇ. ಸಂಘ ಬೆಳಿಬೇಕಿದ್ರೆ ಆ ರೀತಿಯ ಅನೇಕ ಶಾಖೆಗಳು ಬೇಕಾಗುತ್ತೆ. ಒಂದು ಮರ ಬೆಳೀತಾ ಬೆಳೀತಾ ತನ್ನ ಮೂಲ ಬೇರು ಏನಿದೆ ಅದಕ್ಕೆ ಜೋಡ್ಕೊಂಡೇನೆ ಕಾಂಡಗಳು ಶಾಖೆಗಳಾಗಿ ಬೆಳೆಯುತ್ತೆ. ಈ ಅರ್ಥದಲ್ಲೇ ಬಳಸ್ತೀವಿ. ಆ ಶಾಖೆಗಳಿಗೆ ಒಂದು ಚಟುವಟಿಕೆಯ ಭಾಗ ಇದೆ. ಒಂದು ಶಾಖೆ ಅನ್ನುವಂಥದ್ದು ಯಾವುದೋ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ನಿರ್ದಿಷ್ಟ ದಿನ ನಿರ್ದಿಷ್ಟ ಸಮಯದಲ್ಲಿ 1 ಗಂಟೆಗಳ ಕಾಲ ನಡೀತಕ್ಕಂಥ ಒಂದು ಚಟುವಟಿಕೆ ನಾವು ಶಾಖೆ ಅಂತ ಕರಿತೀವಿ. ಅಂದ್ರೆ ಒಂದು ಊರು, ಆ ಊರಿನಲ್ಲಿ ಒಂದು ನಿಶ್ಚಿತ ಜಾಗ, ಎಲ್ಲೆಲ್ಲೋ ನಡೆಯುವಾಗಿರೋದು ಆ ನಿಶ್ಚಿತ ಜಾಗದಲ್ಲಿ ಪ್ರತಿನಿತ್ಯ ಇಷ್ಟು ಟೈಮಿಗೆ 5ರಿಂದ 6 ಗಂಟೆಗೆ ಆ ರೀತಿಯ ನಿಶ್ಚಿತ ಸ್ಥಳ ನಿಶ್ಚಿತ ಸಮಯದಲ್ಲಿ ನಡೀತಾ ಇದ್ರೆ ಅದನ್ನು ಶಾಖೆ ಅಂತ ಕರಿತೀವಿ. ಅಲ್ಲಿ ಅನೇಕ ರೀತಿಯ ಶಾರೀರಿಕ ಚಟುವಟಿಕೆಗಳು, ಫಿಸಿಕಲ್ ಟ್ರೈನಿಂಗ್ಗಳು, ಸೂರ್ಯ ನಮಸ್ಕಾರ, ಯೋಗಾಸನ, ಅನೇಕ ರೀತಿಯ ವ್ಯಾಯಾಮಗಳು ನಡೆಯುತ್ತೆ. ಅದಾದ ನಂತರ ಒಂದಷ್ಟು ಬೌದ್ಧಿಕ ಚಟುವಟಿಕೆಗಳು, ದೇಶಭಕ್ತಿಯ ಒಂದಷ್ಟು ಹಾಡುಗಳು, ದೇಶದ ಬಗ್ಗೆ ಮಾತಾಡ್ತಕ್ಕಂಥ ಒಂದು 5-10 ನಿಮಿಷದ ಚರ್ಚೆಗಳು, ಈ ರೀತಿಯ ಕೆಲವು ಬೌದ್ಧಿಕ ಚಟುವಟಿಕೆಗಳು, ಮಹಾಪುರುಷರುಗಳ ವಾಕ್ಯಗಳು, ಅದನ್ನು ಅಮೃತ ವಚನ ಅಂತ ಕರೀತಾರೆ. ಆ ರೀತಿಯ ಚಟುವಟಿಕೆಗಳು ಅಲ್ಲಿ ನಡೆಯುತ್ತೆ. ಅದಾದ ನಂತರ RSSನ ಒಂದು ಪ್ರಾರ್ಥನೆ ಇದೆ. ಆ ಪ್ರಾರ್ಥನೆ ಮೂಲಕ ಈ ದೇಶದ ಪರಮ ವೈಭವವನ್ನು ನಾವೆಲ್ಲರೂ ಸೇರಿ ಮಾಡೋಣ ಅನ್ನುವ ಸಂಕಲ್ಪವನ್ನು ತೊಡ್ತಾ ಕೊನೆಯಲ್ಲಿ ಭಾರತ್ ಮಾತಾ ಕಿ ಜೈ, ಭಾರತ ಮಾತೆಗೆ ಜಯವಾಗಲಿ ಅಂತ ಹೇಳ್ತೀವಿ. ಸೊ ಇಷ್ಟು ಚಟುವಟಿಕೆಗಳನ್ನು ಒಳಗೊಂಡಂತಹ 1 ಗಂಟೆಯ ಕಾರ್ಯಕ್ರಮವನ್ನು ಶಾಖೆ ಅಂತ ಕರಿತೀವಿ. ಈ ಶಾಖೆಯ ಸ್ವರೂಪ ಪ್ರಾರಂಭ ಆದದ್ದು ಸಂಘ ಪ್ರಾರಂಭವಾದ ಮೊದಲ ದಿನ ಇರಲಿಲ್ಲ. 1926 ಮೇ 28ನೇ ತಾರೀಕು ಸಂಘದ ಮೊದಲ ಶಾಖೆ ನಾಗ್ಪುರದಲ್ಲಿ ಮೊಹಿತೆ ವಾಡಾ ಅನ್ನೋ ಒಂದು ಮೈದಾನ ಇದೆ. ಆ ಮೈದಾನದಲ್ಲಿ ಸಂಘದ ಮೊದಲ ಶಾಖೆ ಅವತ್ತು ಪ್ರಾರಂಭ ಆಯಿತು. ಅವತ್ತು ಪ್ರಾರಂಭಗೊಂಡ ಶಾಖೆಯ ಈ ಕಾನ್ಸೆಪ್ಟ್, ಪರಿಕಲ್ಪನೆ ಏನಿದೆ, ಆ ಪರಿಕಲ್ಪನೆ ಸ್ವಲ್ಪ ವಿಕಸಿತಗೊಳ್ತಾ ಇವತ್ತು ದೇಶದ ಸುಮಾರು 83,000 ಕಡೆ ಅದನ್ನು ನಡೆಸ್ತಾ ಇದ್ದಾರೆ. ಅದನ್ನು ನಡೆಸಲಿಕ್ಕೆ ಒಂದು ಏಕಸೂತ್ರತೆ ಇದೆ. ಅದರ ಶಾಖೆಯ ಪ್ರಾರಂಭ ಹೇಗೆ, ಮುಕ್ತಾಯ ಹೇಗೆ, ಆ ರೀತಿಯ ಕೆಲವೊಂದು ಶಾಖೆಗೆ ಸಂಬಂಧಪಟ್ಟ ಒಂದು ಯೂನಿಫಾರ್ಮಿಟಿಯ ಸಂಗತಿಗಳಿದ್ದಾವೆ. ಆದರೆ ದೇಶದ ಎಲ್ಲ ಭೂಭಾಗಗಳಲ್ಲೂ ಇರುವ ಹಾಗೆ ಅಲ್ಲಿನ ಸ್ಥಾನೀಯ ಭಾಷೆಗಳಲ್ಲಿ ಅಲ್ಲಿನ ಚಟುವಟಿಕೆಗಳು ನಡೆಯುತ್ತೆ. ಉದಾಹರಣೆ, ಕರ್ನಾಟಕದಲ್ಲಿ ಅನೇಕ ಶಾಖೆಗಳು ನಡೆಯುತ್ತೆ. ಆ ಸಂದರ್ಭದಲ್ಲಿ ಕನ್ನಡದಲ್ಲಿ ಅದರ ಶ್ಲೋಕಗಳು, ಅಮೃತ ವಚನಗಳು, ಹಾಡುಗಳು ಅನೇಕ ಕಡೆ ಇಲ್ಲಿ ನಡೆಯುತ್ತೆ. ಅಲ್ಲಿ ಒಂದು ವಿಷಯದ ಬಗ್ಗೆ ವಿಸ್ತೃತವಾದಂತಹ ಒಂದು ರೀತಿಯ ಚರ್ಚೆಗಳು ನಡೆಯುತ್ತೆ, ವಿಚಾರದ ಮಂಡನೆ ನಡೆಯುತ್ತೆ. ಸ್ಥಾನೀಯ ಭಾಷೆಗಳಲ್ಲಿ ಇಡೀ ದೇಶದಲ್ಲಿ ನಡೆಯುತ್ತೆ. ಪ್ರಾರ್ಥನೆ ಸಂಸ್ಕೃತ ಭಾಷೆಯಲ್ಲಿ ಇದೆ. ಹೀಗಾಗಿ ಒಟ್ಟು 1 ಗಂಟೆಯ ವಿವಿಧ ಚಟುವಟಿಕೆಗಳಿಂದ ಒಡಗೂಡಿದ ಒಂದು ಶಾಖೆಯ ಚಟುವಟಿಕೆ ಸಿಗುತ್ತೆ. ಆ ಶಾಖೆ ಚಟುವಟಿಕೆ ಮೂಲಕ ಮಕ್ಕಳಿಗೆ ಅಥವಾ ಎಲ್ಲಿ ಯಾರು ಬರ್ತಾರೆ, ಯಾವ ವಯಸ್ಸಿನವರು ಅಲ್ಲಿ ಬರ್ತಾರೆ, ಅವರಿಗೆ ಅನೇಕ ಸಂಸ್ಕಾರದ ಭಾಗಗಳು ಸಿಗುತ್ತೆ. ದೇಶಭಕ್ತಿ, ಸರಳತೆ, ನಿತ್ಯ ಜೀವನದಲ್ಲಿ ಶಿಸ್ತು, ಅನುಶಾಸನ, ಹಿರಿಯರಿಗೆ ಗೌರವ, ಈ ರೀತಿಯ ಅನೇಕ ರೀತಿಯ ಗುಣಗಳು, ಮೌಲ್ಯಗಳು ಸಿಗುವಂತಹ ಒಂದು ಕೇಂದ್ರವೇ, ಸಂಸ್ಕಾರದ ಕೇಂದ್ರವಾಗಿ ಶಾಖೆ ಇಡೀ ದೇಶದಲ್ಲಿ ಕೆಲಸ ಮಾಡ್ತಾರೆ.